ಇನ್ನೊಂದು ಕಡೆಗೆ ಹಾಗೆ ಗುರುಗಳ ಪಾದುಕ ಅದನ್ನು ತಾಯಿಯಿಂದ ತಾವು ತಿಳಿಸಿಕೊಂಡು ಅಂತಹ ಗುರುಗಳ ಪಾದುಕೆಯನ್ನು ಭಗವಂತನ ಪಾದಕ್ಕೆ ದೃಷ್ಟಾಂತವನ್ನಾಗಿ ಕೊಡುತ್ತಾರೆ. ಪಾದು ಪಾದೋ ಭಾಸಿ ವಿಭೋ ಯತ್ಸತ್ಯ ವರತೀರ್ಥಭೃತ್ ನೋರ್ಧ್ವಧ್ವಜಾಂಕುಶಾದ್ಯಂಕಾ ಸಸಸರ್ವಾರ್ಥದೇತ್ಯಪಿ. ತಾಯಿಯಾದ ಪಾದುಕೆಯೇ, ನೀನು ಭಗವಂತನ ವಿಭೋ ಪಾದ, ಭಗವಂತನ ಪಾದದಂತೆ ನೀನು ತೋರ್ತೀಯ. ಯಾಕೆ? ಎರಡರಲ್ಲಿಯೂ ಅಂದರೆ ಭಗವಂತನ ಪಾದದಲ್ಲಿಯೂ ಒಂದೇ ಶಬ್ದವನ್ನು ಪ್ರಯೋಗ ಮಾಡಿದರೆ ಆ ಒಂದೇ ಶಬ್ದ ಭಗವಂತನ ಪಾದದಲ್ಲಿಯೂ ಸಮನ್ವಯವಾಗಬೇಕು, ಸತ್ಯವರ ತೀರ್ಥರ ಪಾದುಕೆಯಲ್ಲಿಯೂ ಸಮನ್ವಯವಾಗಬೇಕು. ಎಷ್ಟು ಕಠಿಣ ಅಂತಂದರೆ ನಮಗೆ ಸುಲಭವಾಗಿ ಅನಿಸ್ಬಿಡುತ್ತದೆ. ಆದರೆ ಒಂದೇ ಶಬ್ದ ಎರಡರಲ್ಲಿಯೂ ಸಮನ್ವಯ ಮಾಡುವುದು ಬಹಳ ಕಷ್ಟ. ಬಹಳ ಜ್ಞಾನ ಇರಬೇಕು, ವಿಲಕ್ಷಣವಾದ ಕೋಶಾದಿಗಳ ಜ್ಞಾನ ಇರಬೇಕು, ಮತ್ತು ಅದನ್ನು ಸಮರ್ಥನೆ ಮಾಡಿ ತೋರಿಸಲಿಕ್ಕೆ ಪ್ರಮಾಣಾದಿಗಳನ್ನು ಕೊಡಬೇಕು. ಇಂತಹ ಕಷ್ಟವಾದದ್ದನ್ನೇ ಸತ್ಯಧರ್ಮತೀರ್ಥರು ತಗೋತಾ ಇದ್ದರು. ಕಷ್ಟವಾದದ್ದನ್ನು ತೆಗೆದುಕೊಂಡು ಅದನ್ನು ನಮಗೆ ಇಷ್ಟವಾಗುವಂತೆ ಕೊಡುವಂತಹ ಅದ್ಭುತವಾದ ಜ್ಞಾನಿಶ್ರೇಷ್ಠರು ನಮ್ಮ ಸತ್ಯಧರ್ಮತೀರ್ಥರು. ಒಂದೇ ವಿಶೇಷಣ ಸತ್ಯವರ ತೀರ್ಥಭೃತ್. ಈ ಒಂದೇ ವಿಶೇಷಣ ಪಾದದಲ್ಲಿಯೂ ಭಗವಂತನ ಪಾದದಲ್ಲಿಯೂ ಬರಬೇಕು, ಪಾದುಕೆಯಲ್ಲಿಯೂ ಬರಬೇಕು. ಪಾದುಕೆಯಲ್ಲಿ ಈಸಿಯಾಗಿ ಬಂದುಬಿಡುತ್ತದೆ, ಸುಲಭವಾಗಿ ಬಂದುಬಿಡುತ್ತದೆ. ಸತ್ಯವರ ತೀರ್ಥರನ್ನು ಭೃತ್ ಧಾರಣೆ ಮಾಡಿದಂತಹ ಪಾದುಕೆ. ಹಾಗಾದರೆ ಭಗವಂತನ ವಿಷಯದಲ್ಲಿ ಬರಬೇಕಲ್ಲ, ಭಗವಂತನ ಪಾದನೂ ಸತ್ಯವರ ತೀರ್ಥ ಭೃತ್ ಆಗಬೇಕಲ್ಲ. ಅವಶ್ಯ ಆಗತ್ತೆ. ಸತ್ಯವರ ಅಂದರೆ ಸತ್ಯಲೋಕಕ್ಕೆ ಅಧಿಪತಿಯಾದ ಬ್ರಹ್ಮ. ಆ ಬ್ರಹ್ಮ ಅವನ ಯಾವ ತೀರ್ಥವಿದೆಯೋ, ಯಾವ ತೀರ್ಥ ಇದೆ? ಊರ್ಧ್ವಾಂಡ ಕಟಾಹ ವಿಹರೇಣಾಂತ ಎಂಬಂತಹ ಪಂಚಮಸ್ಕಂದದಲ್ಲಿ ಬರುವಂತಹ ಆ ತ್ರಿವಿಕ್ರಮ ಅವತಾರ ಆದಾಗ ಅಂಗುಷ್ಟದಿಂದ ತಾಕಿದಾಗ ಏನದು ಹೊರಗಿನ ಜಲ ಬಂತಲ್ಲ, ಅವನ ಪಾದದಲ್ಲಿ ಬಿತ್ತಲ್ಲ, ಆ ಬ್ರಹ್ಮದೇವರ ಯಾವ ತೀರ್ಥ ಇದೆಯೋ ಕಮಂಡಲುವಿನಿಂದ ಬಂದಂತಹ ಆ ತೀರ್ಥವನ್ನು ಭೃತ್ ಧಾರಣೆ ಮಾಡಿದೆ ಈ ಪಾದ, ಭಗವಂತನ ಪಾದ. ಅಂದಮೇಲೆ ಒಂದೇ ವಿಶೇಷಣ. ಆ ಒಂದೇ ವಿಶೇಷಣ ಈ ಎರಡರಲ್ಲಿಯೂ ಕೂಡ ಬರಲು ಸುಲಭವಾಯಿತು. ಸರಿ, ನೋಡ್ರಿ, ಭಗವಂತನ ಪಾದವನ್ನು ಯಾರೂ ಬಿಟ್ಟುಕೊಡೋದಿಲ್ಲ. ನಮ್ಮ ಸತ್ಯಧರ್ಮತೀರ್ಥರು ಬಿಟ್ಟುಕೊಡ್ತಾರೆ ಅಂದರೆ ಏನು? ನನ್ನ ಗುರುಗಳ ಪಾದದಷ್ಟು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಯಾಕೆ? ತನ್ನ ತಾಯಿಯೇ ತನಗೆ ದೊಡ್ಡದು ತಾನೆ. ಅದಕ್ಕೆ ದೇವರ ಪಾದವನ್ನು ಕೂಡ ಒಂದು ವಿಶೇಷಣದ ಮುಖಾಂತರವಾಗಿ ಬಿಟ್ಟುಕೊಡ್ತಾರೆ. ಹೇಗೆ ಅಂತಂದರೆ ನೋರ್ಧ್ವಧ್ವಜಾಂಕುಶಾದ್ಯಂಕ. ಪಾದುಕೆಯೇ, ನೀನು ಸತ್ಯವರರ ಪಾದುಕೆಯಾದಂತಹ ನೀನು ಭಗವಂತನ ಪಾದಕ್ಕೆ ಸಮಾನಲಾಗಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ನಿನ್ನ ಮೇಲೆ ಅಂದರೆ ಪಾದುಕೆಯ ಮೇಲೆ ಸತ್ಯವರ ತೀರ್ಥರು ಪಾದವನ್ನು ಇಟ್ಟಿದ್ದರಿಂದ ಪಾದುಕೆಯ ಮೇಲೆ ಏನಿದೆ? ಚಕ್ರ, ಶಂಖ, ಧ್ವಜ ಇವುಗಳ ರೇಖೆ ನಿನ್ನ ಪಾದುಕೆಯ ಮೇಲೆ ಬಿದ್ದಿದೆ ಹೊರತು ಪಾದುಕೆಯ ಕೆಳಗಿಲ್ಲ. ಆದರೆ ಭಗವಂತನ ಪಾದ ಇಷ್ಟೇ ಸೂಕ್ಷ್ಮ ವ್ಯತ್ಯಾಸ ನೋಡ್ರಿ. ಭಗವಂತನ ಪಾದದ ಕೆಳಗಡೆ ಏನಿದೆ? ಆ ಧ್ವಜ, ಅಂಕುಶ, ಚಕ್ರ ಇವೇ ಮೊದಲಾದಂತಹ ಚಿಹ್ನೆಗಳು ಮೇಲೆ ಇದೆ ಹೊರತು, ನಿನ್ನ ಪಾದುಕೆಯ ಮೇಲಿದೆ ಹೊರತು ಭಗವಂತನ ಪಾದದ ಕೆಳಗೆ ಇದೆ. ಆದ್ದರಿಂದ ನೀನು ಏನಾಗೋದಿಲ್ಲ, ಭಗವಂತನ ಪಾದಕ್ಕೆ ಸಮಾನ ಆಗೋದಿಲ್ಲ. ಯಾಕೆ? ಭಗವಂತನ ಪಾದದ ಕೆಳಗಡೆ ಏನಿದೆ? ಚಕ್ರಶಂಖ ಮೊದಲಾದಂತಹ ಚಿಹ್ನೆಗಳು ಇದೆ. ನಿನ್ನ ಮೇಲೆ ಧ್ವಜ ಮತ್ತು ಉಪರಿಭಾಗದಲ್ಲಿ, ಅದಕ್ಕೆ ನೋರ್ಧ್ವ ಎಂಬಂತಹ ಶಬ್ದ ಇದೆ. ಅದನ್ನು ಊರ್ಧ್ವ ಅಂತೂ ಬೆಳೆಸ್ಬೋದು, ನೋ ಅಥವಾ ನ ಊರ್ಧ್ವ ಅಂತೂ ಹೀಗೆ ಬಿಡಿಸಿಕೊಳ್ಳಬಹುದು. ಆದ್ದರಿಂದ
ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದದ್ದೇನೆಂತಂದರೆ ಮೇಲೆ ಮತ್ತು ಕೆಳಗಡೆ ಅಧ ಈ ವ್ಯತ್ಯಾಸ ಇರೋದರಿಂದ ನೀನು ಭಗವಂತನ ಪಾದುಕೆಗೆ ಸಮಾನನಾಗೋದಿಲ್ಲ ಅಂತೆ ಒಂದು ವಿಶೇಷಣವನ್ನು ಮತ್ತೆ ಎರಡರಲ್ಲಿಯೂ ಕೂಡ ತಾವು ಸಮನ್ವಯವನ್ನು ಮಾಡಿ ತೋರಿಸಿ ಮತ್ತೆ ನೀನು ಭಗವಂತನ ಪಾದುಕೆಗೆ ಸಮಾನ ಆಗ್ತೀಯಾ ಹೇಗೆ? ಸರ್ವಾರ್ಥದ ಯಾರು ಆ ವಜ್ರ ಅಂಕುಶ ಚಿಹ್ನೆಗಳನ್ನು ಸ್ಮರಣೆ ಮಾಡ್ತಾರೆಯೋ ಅವರಿಗೆ ಧರ್ಮಾರ್ಥ ಕಾಮಮೋಕ್ಷ ರೂಪವಾದಂತಹ ಫಲಗಳು ಅವಶ್ಯವಾಗಿ ಸಿಗತ್ತೆ ಅಂತ ಹೇಳಿದ್ದರಿಂದ ಹೇಗೆ ಆ ಎಲ್ಲ ಧ್ವಜ ವಜ್ರ ಅಂಕುಶಗಳನ್ನು ಚಿಂತನೆ ಮಾಡಿದರೆ ಎಲ್ಲ ಪದಾರ್ಥಗಳನ್ನು ಎಲ್ಲ ಪದಾರ್ಥಗಳನ್ನು ಕೊಟ್ಟು ಎಲ್ಲ ವಿಲಕ್ಷಣವಾದದ್ದನ್ನು ನಾಶ ಮಾಡ್ತದೆಯೋ ಆದ್ದರಿಂದಲೂ ಕೂಡ ಸರ್ವಾರ್ಥದ ಆಗಿದೆ ಭಗವಂತನ ಪಾದುಕೆಯೂ ಕೂಡ ಸರ್ವಾರ್ಥದ ಆಗಿದೆ ಅಂತ ಹೀಗೆ ಆ ಪಾದುಕೆಯನ್ನು ಭಗವಂತನ ಪಾದಕ್ಕೆ ಅವರು ತಿಳಿಸಿಕೊಡ್ತಾ ಇನ್ನೂ